ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ಆರ್ಥರ್ ದ ಕಿಂಗ್ ಅನ್ನೋ ಸೂಪರ್ ಅಡ್ವೆಂಚರಸ್ ಆಗಿರೋ ಮೂವಿನ ನೋಡ್ತಾ ಇದ್ವಿ. ಫಸ್ಟ್ ಹಾಫ್ ಇದಕ್ಕೂ ಮುಂಚೆನೆ ಅಪ್ಲೋಡ್ ಆಗಿದೆ. ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಾರ ಐಕಾನ್ ಅಲ್ಲಿ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರೋದ್ರಿಂದ ಸಣ್ಣ ರಿವ್ಯೂ ಏನು ಬೇಡವಲ್ಲ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡೋಣ. ಇದಕ್ಕೂ ಮುಂಚೆ ನಾವು ನೋಡ್ದಂಗೆ ನಮ್ ಹೀರೋ ಅವರು ಕಷ್ಟಪಟ್ಟು 4th and 5th ಸ್ಟೇಜ್ ನ ಕೂಡ ಕಂಪ್ಲೀಟ್ ಮಾಡಿದ್ರು. ಆರ್ಥರ್ ಎಕ್ಸ್ಟ್ರೀಮ್ ಗಿಂತ ಮುಂಚೆನೆ ಬಂದು ರೆಸ್ಟಿಂಗ್ ಏರಿಯಾನೇ ಸೇರಿರ್ತಾರೆ. ಸೊ ಇಲ್ಲಿಂದ ಅವರು ಅವರ 6th and 7th ಸ್ಟೇಜ್ ನ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಅವರು ಎಷ್ಟು ಅಡ್ವೆಂಚರಸ್ ಆಗಿ ಇದನ್ನ ಸ್ಟಾರ್ಟ್ ಮಾಡ್ತಾರೆ ಅಂತ ನೋಡೋದಕ್ಕೂ ಮುಂಚೆನೆ ನಿಮ್ಮಲ್ಲಿ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಕೂಡ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬನ್ನಿ ಇವತ್ತಿನ ಮೂವಿನ ಅಂದ್ರೆ ಸೆಕೆಂಡ್ ಹಾಫ್ ನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ ಹೀರೋ ಅವ್ರೀಗ 6th and 7th ಸ್ಟೇಜ್ ನ ಸ್ಟಾರ್ಟ್ ಮಾಡ್ತಾರೆ. ಎಂದಿನಂತೆ 2nd and 3rd ಮತ್ತೆ 4th and 5th ಹೆಂಗ್ ಒಟ್ಟಿಗೆ ಮಾಡಿದ್ರು ಅದೇ ತರನೇ 6th and 7th ಸ್ಟೇಜ್ ನ ಕೂಡ ಒಟ್ಟಿಗೆ ಮಾಡ್ತಾರೆ. ಇದು ಬಂದು ರನ್ನಿಂಗ್ ಅಂಡ್ ಟ್ರಕ್ಕಿಂಗ್ ಎರಡೂನು, ಅದು ನೈಟ್ ಟೈಮ್ ಅಲ್ಲಿ ಒಂದು ಕಾಡಲ್ಲಿ ಇವರು ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆ ಕಾಡಲ್ಲಿ ಅದ್ ಯಾವ ಟೈಮ್ ಅಲ್ಲಿ ಮಳೆ ಬರುತ್ತೋ, ಯಾವ ಟೈಮ್ ಅಲ್ಲಿ ಮಂಜೊಡೆಯುತ್ತೋ ಅಂತ ಕೂಡ ಗೊತ್ತಾಗಲ್ಲ. ಪಾಪ ತುಂಬಾನೇ ಕಷ್ಟಪಟ್ಟು ಆ ಕಾಡ್ ದರಿಯಲ್ಲಿ ಟ್ರಕ್ಕಿಂಗ್ ಮಾಡ್ತಾ ಇರ್ತಾರೆ. ಈಗ ಪ್ರೆಸೆಂಟ್ ನಮ್ ಹೀರೋ ಅವ್ರ ಟೀಮ್ ಇರೋದು ಅಂದ್ರೆ ಅವ್ರೀಗ 6th ಪ್ಲೇಸ್ ಅಲ್ಲಿ ಇರ್ತಾರೆ. ಕಷ್ಟಪಟ್ಟು ಹೆಂಗೋ ಮುಂದಕ್ಕೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಚೀಕಾ ಅವ್ರಿಗೆ ಪಾಪ ಕಾಲ್ ಸಖತ್ ನೋವಾಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಇದಕ್ಕೂ ಮುಂಚೆನೆ ಅವ್ರಿಗೆ ಮೊಣ್ಕಾಲ್ ನೋವು ಅಂತ ಹೇಳ್ತಾ ಇದ್ರಲ್ವಾ, ಆಲ್ರೆಡಿ ಏನೋ ಆಕ್ಸಿಡೆಂಟ್ ಆಗಿತ್ತು ಅಂತ. ಬಟ್ ಇವಾಗ ಅವ್ರಿಗೆ ಪಾಪ ತುಂಬಾನೇ ಕಾಲ್ ನೋವಾಗ್ಬಿಟ್ಟಿರುತ್ತೆ, ನಡಿಯಕ್ ಕೂಡ ಆಗ್ತಾ ಇಲ್ಲ. ಇದನ್ನೆಲ್ಲ ನೋಡೋ ಲಿಯೋಗೆ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಅವನೇ ಒಬ್ಬ ಕಾಲ್ ಹೊಡೆದೋಗಿರೋನು ಅಂತ ಗೊತ್ತು ತಾನೆ. ಹಂಗ್ ಗೊತ್ತಿದ್ದು ಕೂಡ ಅಂತವ್ರನ್ನೆಲ್ಲ ಏನ ಕರ್ಕೊಂಡ್ಬಂದು ಟೀಮ್ ಅಲ್ಲಿ ಸೇರಿಸ್ತೀರಾ, ಇವನಿಂದನೇ ಇವತ್ತು ನಮ್ ಟೀಮ್ ಸೋತೋಗ್ಬಿಡುತ್ತೆ ಅಂತ ಬಾಯಿಗೆ ಬಂದಂಗ್ ಬೈತಾ ಇರ್ತಾನೆ. ಇನ್ ಇದನ್ನೆಲ್ಲ ಚಿಕ್ಕ ಕೇಳಿಸ್ಕೊಂಡ್ ಸುಮ್ನೆ ಇರ್ತಾರ. ಅವರು ಟೆನ್ಷನ್ ಆಗಿ ಅವ್ರು ಒಂದೆರಡು ಮಾತು ಲಿಯೋನ ಬೈತಾರೆ. ಇವರಿಬ್ಬರಿಗೂ ಮೇಲೆ ಹೀರೋನ ಇವರಿಬ್ಬರನ್ನ ಸೇರ್ಕೊಂಡು ಸರಿಯಾಗಿ ಬೈತಾ ಇರ್ತಾರೆ. ಹೇಳ್ಬೇಕಂದ್ರೆ ಇಲ್ಲೇ 3 ಜನಕ್ಕೂ ಕ್ಲಾಶ್ ಸ್ಟಾರ್ಟ್ ಆಗ್ಬಿಡುತ್ತೆ. ಇವ್ರ ಜಗಳ ಮಾಡ್ತಾ ಇರ್ಬೇಕಾದ್ರೆ ಆತರ ಅಷ್ಟು ಜೋರಾಗಿ ಮಳೆ ಬರ್ತಾ ಇದ್ರೆ ಕೂಡ ಇನ್ನ ಯಾವ ಡೈರೆಕ್ಷನ್ ಅಲ್ಲಿಂದ ಹೆಂಗ್ ಬಂತು ಅಂತ ಗೊತ್ತಿಲ್ಲ, ಬಂದು ನಮ್ ಹೀರೋ ಅವ್ರ ಮುಂದೆ ನಿಂತಿದೆ. ನಮ್ ಹೀರೋಗೆ ಸಖತ್ ಶಾಕು. ಎಲ್ಲಿಂದ ಕಣೋ ಬಂದೆ ನೀನು, ಯಾವ ಡೈರೆಕ್ಷನ್ ಅಲ್ಲಿ ಬಂದೆ, ನಾವೇ ಎಷ್ಟೆಲ್ಲ ಕಷ್ಟಪಟ್ಟು ಬೆಟ್ಟ ಗುಡ್ಡ ಎಲ್ಲ ಹತ್ಕೊಂಡು ರೋಪ್ ಎಲ್ಲ ಇಟ್ಕೊಂಡು ಇಲ್ಲಿವರೆಗೂ ಬಂದಿದೀವಿ, ನೀನ್ ಯಾವ ದಾರಿಯಲ್ಲಿ ಬಂದೆ ಅಂತ ಅದು ನಾನೈನ ನೋಡಿ ಶಾಕೆ ಆಗ್ಬಿಟ್ಟಿರ್ತಾರೆ. ಬಟ್ ಇವಾಗ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋ ಟೈಮ್ ಆಲ್ರೆಡಿ ಇವ್ರ ಇತರ ಲೇಟ್ ಮಾಡಿರೋದ್ರಿಂದ ತುಂಬಾ ಟೀಮ್ ಇವ್ರನ್ನ ದಾಟಿ ಮುಂದ್ಗಡೆ ಹೋಗ್ತಾ ಇದೆ. ನಾವ್ ಇದಕ್ ಮೇಲೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಹೇಳಿ ನಮ್ ಹೀರೋನೆ ಆ ಚಿಕ್ಕ ತಂದಿರೋ ಬ್ಯಾಗ್ ನ ಎತ್ತಾಕೊಂಡು ಅವ್ರು ನಂಗೆ ಅವ್ನ ಹೆಗಲ್ ಮೇಲೆ ಕೈ ಹಾಕಿಸ್ಕೊಂಡು ಅಲ್ಲಿಂದ ನಡ್ಸ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಷ್ಟೇ ಕಷ್ಟ ಆದ್ರೂ ಅವ್ರು ನಡಿಲೇಬೇಕಲ್ವಾ ಇಲ್ಲಿಂದ. ಸೊ ನಾಯ್ನ ಕೇರ್ ಮಾಡ್ಕೊಳ್ದೆ ಇವ್ರ ಪಾಡಿಗೆ ಇವ್ರು ನಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಒಂದ್ ಸ್ಟೇಜ್ ಗೆ ಲಿಯೋಗೆ ಸಖತ್ ಟೆನ್ಷನ್ ಆಗ್ಬಿಡತ್ತೆ. ಯಾಕಂದ್ರೆ ಈಗ ಚಿಕ್ಕ ಕೂಡ ದಾರಿ ಹೇಳಕ್ ಆಗ್ತಾ ಇಲ್ಲ. ಅವ್ರ ಪರಿಸ್ಥಿತಿ ಬೇರೆ ಈ ತರ ಇದೆ. ಇವ್ರ ಈ ತರ ಅಜ್ಜಿ ತಾತ ತರ ನಡ್ಕೊಂಡು ಹೋಗ್ತಾ ಇದ್ರೆ ನಾನೇ ಹೋಗಿ ಸೇರೋದು ಅಂತ ಹೇಳಿ ಲಿಯೋನೆ ಟೆನ್ಷನ್ ಆಗ್ಬಿಟ್ಟು ಅವ್ನ್ ತರ ಅಂತ ಹೇಳ್ಬಿಟ್ಟು ಒಂದ್ ದಾರಲ್ಲಿ ನಡೆಯಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆಕ್ಚುಲಿ ಹೇಳ್ಬೇಕಂದ್ರೆ ನಾಯಿ ಕೂಡ ಇವ್ರನ್ನೇ ಫಾಲೋ ಮಾಡ್ಕೊಂಡ್ ಬರ್ತಾ ಇತ್ತಲ್ಲ. ಈಗ ನಾಯಿ ಓಡೋಗಿ ಲಿಯೋ ಮುಂದೆ ನಿಂತ್ಕೊಂಡು ಅವ್ರನ್ನ ಮುಂದೆಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅವ್ನ ನೋಡಿ ಬೊಗಳ್ತಾನೆ ಇದೆ. ಏನಾಯ್ತು, ಯಾಕೆ ಈ ತರ ಬೊಗಳ್ತಾ ಇದೆ ಅಂದಾಗ ಲಿಯೋನೆ ಟೆನ್ಷನ್ ಆಗ್ತಾನೆ. ಅವರೇ ನನ್ ಪ್ರಾಣ ತಿಂತಾರೆ ಅಂತಂದ್ರೆ ನೀನ್ ಕೂಡ ಬಂದ್ ನನ್ ಪ್ರಾಣ ತಿಂತಾ ಇದೆಯಾ, ಮರದಾಗ ದಾರಿ ಬಿಡು, ನಾನು ಹೋಗ್ಬೇಕು ಅಂತ ಹೇಳ್ತಾ ಇದ್ರೆ ಕೂಡ ಆ ನಾಯಿ ಕೇಳ್ತಾನೆ ಇಲ್ಲ. ಅವನ ನೋಡಿ ಬೊಗಳ್ತಾನೆ ಇದೆ. ಇವಾಗ ನಾಯಿ ಏನೊಂದು ರೀಸನ್ ಇಲ್ದ ಈ ತರ ಮಾಡೋದಿಲ್ವಲ್ಲ. ಹೀರೋ ಕೂಡ ನಿಧಾನಕ್ಕೆ ಅದ ಹತ್ರ ಹೋಗ್ಬಿಟ್ಟು ಏನಕ್ಕೆ ಈ ತರ ಬೊಗಳ್ತಾ ಇದೆ ಅಂತ ಬಗ್ ನೋಡಿದ್ರೆ ಲಿಯೋ ಹಿಂದ್ಗಡೆ ಅಂದ್ರೆ ಲಿಯೋ ದಾಟ್ಬೇಕು ಅಂತಿದ್ದ ಅಲ್ವಾ, ಅಲ್ಲಿ ನೋಡಿದ್ರೆ ಮುಂದ್ಗಡೆ ದೊಡ್ಡ ಹಳ್ಳಾನೇ ಇರುತ್ತೆ. ಅದನ್ನ ನೋಡಿದ್ರೆ ತಲೆ ಸುತ್ಕೊಂಡ್ ಬರುತ್ತೆ, ಅಷ್ಟು ದೊಡ್ಡ ಹಳ್ಳ. ಈಗ ಲಿಯೋ ಏನಾದ್ರೂ ಕೋಪದಲ್ಲಿ ಇನ್ನೊಂದ್ 2 ಹೆಜ್ಜೆ ಎತ್ತಿ ಮುಂದೆ ಇಟ್ಟಿದ್ನಂತಂದ್ರೆ ಹಳ್ಳದಲ್ಲಿ ಬಿದ್ದೋಗ್ಬಿಡ್ತಾ ಇದ್ದ. ಆ ನಾಯಿ ಲಿಯೋ ಪ್ರಾಣನ ಕಾಪಾಡಿದೆ. ಆತರಲ್ಲಿ ಹಳ್ಳ ಇದೆ ಅಂತ ನಾಯಿಗೆ ಹೆಂಗಾಯ್ತು ಅಂತ ಗೊತ್ತಿಲ್ಲ. ಆದ್ರೆ ನಾಯಿ ಮಾಡಿರೋ ಒಂದು ಒಳ್ಳೆ ಕೆಲ್ಸದಿಂದ ಇವ್ರ ಟೀಮಲ್ಲಿ ಒಬ್ರು ಪ್ರಾಣ ಮಿಕ್ಕಿದೆ. ಅಪ್ಪಾಡಿ ಬಂದಿದ್ ಗಂಡಾಂತರ ಇಲ್ಲಿಗೆ ಹೋಯ್ತು ಅಂತ ಸಮಾಧಾನ ಆಗ್ತಾರೆ. ಈಗ ನೈಟ್ ಎಲ್ಲ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ತೋರಿಸ್ತಾರೆ. ಆ ನಾಯಿನ ಕೂಡ ಇದಕ್ ಮೇಲೆ ಬಿಟ್ಟು ಹೋಗಕ್ಕಾಗಲ್ಲ ಅಂತ ಅವ್ರ ಟೀಮಲ್ಲೇ ನಾಯಿ ಕೂಡ ಜಾಯಿಂಟ್ ಹೊಡ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಡೇ ಮತ್ತೆ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರಲ್ವಾ. ಇವಂಗೆ ಅವ್ರು ಅದೇ ಕಾಡ್ದಾರಿ ಹೇಳ್ತಾನೆ ಹೋಗ್ತಾ ಇರೋದು. ಮಧ್ಯದಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಈಗ ಅದನ್ನ ದಾಟ್ಕೊಂಡು ಅವ್ರು ಇನ್ನೊಂದ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಅಲ್ಲಿ ಇನ್ನೊಂದ್ ನದಿ ಬರುತ್ತೆ. ಅದನ್ನ ದಾಟಿ 1 ಕಿಲೋಮೀಟರ್ ಹೋದ್ರೇನೆ ಇವ್ರು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಾಗಿರೋ ರೆಸ್ಟಿಂಗ್ ಏರಿಯಾ ಅಲ್ಲಿ ಬಂದ್ಬಿಡುತ್ತೆ. ಈ ತರ ಒಂದು ವಿಷಯನ ಮ್ಯಾಪ್ ನೋಡ್ಕೊಂಡು ಅವರೆಲ್ಲ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನಮ್ ಹೀರೋ ಗಮನ ಅಂತೂ ಪೂರ್ತಿಯ ನಾಯಿ ಮೇಲೆನೆ ಇರುತ್ತೆ. ಅವ್ರೇ ಚಿಕನ ಕೇಳ್ತಾರೆ, ಏನ್ರಿ ಚಿಕ್ಕ, ನಾವೇ ಎಷ್ಟೆಲ್ಲ ಕಷ್ಟಪಟ್ಟು 2nd ಲೆವೆಲ್ 3rd ಲೆವೆಲ್ 4th ಲೆವೆಲ್ ಅಂತ ಬೆಟ್ಟ ಗುಡ್ಡ ರೋಪ್ ಎಲ್ಲ ಇಡ್ಕೊಂಡು ದಾಟ್ಕೊಂಡು ಎಷ್ಟೆಲ್ಲ ಪಲ್ಟಿಗಳು ಹಾಕೊಂಡ ವಿಜಯಕ್ಕೆ ಬಂದಿದೀವಿ. ಇದನ್ನೆಲ್ಲ ದಾಟ್ಕೊಂಡ ನಾಯಿ ಅಷ್ಟು ದೂರದಿಂದ ಇಲ್ಲಿವರೆಗೂ ಹೆಂಗ್ ಬಂತು ಅಂತ ಹೇಳ್ತೀರಾ, ನನ್ಗೇನು ಅರ್ಥ ಆಗ್ತಾ ಇಲ್ಲ ಅಂದಾಗ ಚಿಕ್ಕ ಹೇಳ್ತಾರೆ, ಅದು ನನಗ್ ಮಾತ್ರ ಹೆಂಗ್ ಗೊತ್ತಾಗುತ್ತೆ, ನಾನು ನಿಮ್ ಜೊತೆ ತಾನೇ ಬರ್ತಾ ಇದೀನಿ. ಮೋಸ್ಟ್ಲಿ ನಾಯಿಗೆಲ್ಲೋ ರೆಕ್ಕೆ ಗಿಕ್ಕೆ ಇದೆಯೇನೋ ಹಾರ್ಕೊಂಡ್ ಬಂತೇನೋ ಅಂತ ಹೇಳಿ ನಗ್ತಾ ಇರ್ತಾರೆ. ಆದ್ರೆ ಇವ್ರ ಈ ತರ ನೆಕ್ಸ್ಟ್ ಪ್ರಯಾಣನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಳ್ಳೋಷ್ಟ್ರಲ್ಲೇ ಆ ನಾಯಿ ಇವ್ರನ್ನ ಬಿಟ್ಟು ಸ್ವಲ್ಪ ದೂರ ಹೋಗ್ತಾ ಇದೆ. ಹೀರೋಗೇನ್ ಅರ್ಥ ಆಗ್ತಾ ಇಲ್ಲ, ಇಷ್ಟೊತ್ತು ಚೆನ್ನಾಗೇ ಇತ್ತಲ್ವಾ ನಮ್ ಜೊತೆನೆ, ಯಾಕೆ ಸಪರೇಟ್ ಆಗಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಷ್ಟೋ ನಾಯಿನ ಕರೀತಾ ಇದ್ದಾನೆ. ಬಟ್ ಅದ್ ತಿರ್ಗೆ ನೋಡ್ತಾ ಇಲ್ಲ, ಕಾಡೊಳಗಡೆ ಓಡೋಟೈತು. ಇವ್ರೀಗ ಪಾಪ ನಾಯಿಗೆ ವೇಟ್ ಮಾಡಕ್ಕೂ ಆಗಲ್ಲ, ಅದನ್ನ ಉಡ್ಕೊಂಡ್ ಹೋಗಕ್ಕೂ ಆಗಲ್ಲ. ಇವ್ರಿಗೆ ಟೈಮ್ ಆಗ್ಬಿಡತ್ತೆ. ಸರಿ ಆ ನಾಯಿ ಬಂದ್ರೆ ಬರ್ಲಿ, ಬರ್ದೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಪಾಪ ಇವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಏನೊಂದ್ 2-3 ಹೆಜ್ಜೆ ಎತ್ತಿಟ್ಟಿಲ್ಲ ಅಷ್ಟ್ರಲ್ಲಿ ಮತ್ತೆ ನಾಯಿ ಓಡ್ ಬರುತ್ತೆ. ಅವಾಗ ಇವ್ರು ಅರ್ಥ ಮಾಡ್ಕೊಂತಾರೆ, ಮೋಸ್ಟ್ಲಿ ಆ ನಾಯಿ ಎಲ್ಲೋ ಟಾಯ್ಲೆಟ್ಗೆ ಹೋಗ್ಬೇಕೇನೋ, ಅದಕ್ಕೆ ನಮ್ಮಿಂದ ಸ್ವಲ್ಪ ದೂರ ಹೋಗಿ ಮಾಡ್ಬಿಟ್ಟು ಬರ್ತಾ ಇದೆ ಅಂತ. ಎಷ್ಟು ಬುದ್ಧಿ ನಾಯಿಗೆ ಅಂತ ನಮ್ ಹೀರೋ ತುಂಬಾನೇ ಮೆಚ್ಕೊಳ್ತಾನೆ. ಏನೇ ಆಗ್ಲಿ ನಾಯಿ ನಮ್ ಜೊತೆನೆ ಬರ್ಬೇಕು ಅಂತ ಫೈನಲ್ ಆಗ ನಾಯಿನ ಕೂಡ ಅವ್ರ ಜೊತೆನೆ ಕರ್ಕೊಂಡ್ ಹೋಗ್ತಾರೆ. ಆತರ ಬೆಟ್ಟ ಗುಡ್ಡನೆಲ್ಲ ಹತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಹೋಗ್ತಾ ದಾರಿಯಲ್ಲಿ ಲಿಯೋಗೆ ಪಾಪ ಡಿಹೈಡ್ರೇಟ್ ಆಗ್ಬಿಡುತ್ತೆ. ಅವ್ನ ಕೈಲಿ ನಡೆಯಕ್ಕೆ ಆಗ್ತಾ ಇಲ್ಲ. ಅವ್ನಿಗೆ ಕುಡಿಯಕ್ ನೀರೆಲ್ಲ ಕೊಡ್ತಾರೆ. ಇವ್ರು ಸ್ವಲ್ಪ ರೆಸ್ಟ್ ಎತ್ಕೋಬೇಕಲ್ಲ, ಇವ್ರು ಇರೋ ಊಟನೆಲ್ಲ ಸ್ವಲ್ಪ ತಿನ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ನಾಯಿ ಕೂಡ ನೋಡಿ ಪಾಪ ಇವ್ರ ಜೊತೆನೆ ಟ್ರಾವೆಲ್ ಮಾಡ್ತಾ ಇದಲ್ಲ, ಅವ್ರು
ತಿಂತಾ ಇದ್ರೆ ಕೂಡ ನನ್ಗೂ ಸ್ವಲ್ಪ ಊಟ ಕೊಡಿ ಅಂತ ನಾಯಿ ಕೇಳಿಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡು ನೋಡ್ತಾ ಇದೆ. ನಮ್ ಹೀರೋಗಂತೂ ತುಂಬಾ ಆಶ್ಚರ್ಯ. ಪ್ರತಿಯೊಂದು ಸ್ಟೇಜ್ ಅಲ್ಲಿ ಕೂಡ ನಾಯಿ ನಮ್ ಹೀರೋರ್ನ ಒಂದಲ್ಲ ಒಂದ್ ರೀತಿ ಶಾಕಿಂಗ್ ಕೊಡ್ತಾನೆ ಇದೆ. ನಮ್ ಹೀರೋ ಅಷ್ಟೆಲ್ಲ ಕಷ್ಟಪಟ್ಟ ಬೆಟ್ಟ ಗುಡ್ಡನೆಲ್ಲ ಹತ್ಕೊಂಡ ರೋಪಲ್ಲ ಹತ್ಕೊಂಡ್ ಬಂದ್ರಲ್ಲ, ಆ ಟೈಮಲ್ಲಿ ಕೂಡ ನಾಯಿ ಹೆಂಗ್ ಬಂತು ಅಂತ ಗೊತ್ತಿಲ್ಲ, ಬಂದ್ ಇವ್ರ ಮುಂದೆ ನಿಂತಿದೆ. ಹಾಕಿದ್ 4 ತುತ್ತಿಗಿದಿಷ್ಟು ವಿಶ್ವಾಸವಾಗಿದೆ. ಅಷ್ಟ್ ಮಾತ್ರ ಅಲ್ಲ, ಈಗ ಕೂಡ ನೋಡಿ ನಾವೆಲ್ಲ ಕುತ್ಕೊಂಡ್ ತಿಂತಾ ಇದೀವಿ, ಅವಾಗ ಕೂಡ ನಾಯಿ ನಾವ್ ತಿನ್ನೋದನ್ನ ನೋಡ್ತಾ ಇದೀಯ ಹೊರತು ನನ್ಗೊಂದ್ ತುತ್ತು ಕೊಡಿ ಅಂತ ಅದು ಕೇಳಲಿಲ್ಲ. ಅಷ್ಟೇ ಅಲ್ಲ, ನಮ್ ಟೀಮಲ್ಲಿ ಒಬ್ಬನ್ ಪ್ರಾಣನೇ ಹೊರಟೋಗ್ತಾ ಇತ್ತು, ಅವನನ್ನ ಕೂಡ ಕಾಪಾಡಿದೆ. ಎಷ್ಟೆಲ್ಲ ಟ್ಯಾಲೆಂಟ್, ಎಷ್ಟೆಲ್ಲ ಬುದ್ಧಿ ಇದೆ ನಾಯಿಗೆ ಅಂತ ಸಖತ್ ಶಾಕಿಂಗ್ ಆಗ್ಬಿಡ್ತಾನೆ ನಮ್ ಹೀರೋ. ಅದಾಗೋದು ಅಲ್ದೆ ಈ ನಾಯಿನ ನೋಡ್ತಾ ಇದ್ರೆ ನನ್ಗೆ ರಾಜ ತರ ಅನ್ನಿಸ್ತಾ ಇದೆ. ಅದಕ್ಕೋಸ್ಕರನೇ ನಾಯಿಗೊಂದ್ ಹೆಸರನ್ನ ಇಡ್ತೀನಿ, ನಿನ್ ಹೆಸರು ಇನ್ಮೇಲೆ ಆರ್ಥರ್ ದ ಕಿಂಗ್ ಅಂತ ಹೇಳಿ ಆ ನಾಯಿಗೆ ನಮ್ ಹೀರೋ ಹೆಸರಿಡೋದು. ಅದಾದ್ಮೇಲೆ ಇನ್ನೇನಾಗತ್ತೆ, ಆ ನಾಯಿನ ಕರ್ಕೊಂಡು ನಮ್ ಹೀರೋ ಕೂಡ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಹೆಂಗೋ ಫೈನಲ್ ಆಗಿ ಅವ್ರು ಸ್ವಲ್ಪ ದೂರ ನಡ್ಕೊಂಡು ನೆಕ್ಸ್ಟ್ ಕೆರೆ ಹತ್ರ ಕೂಡ ಬಂದ್ಬಿಟ್ರು, ಅಂದ್ರೆ ನೆಕ್ಸ್ಟ್ ರಿವರ್ ಹತ್ರ ಕೂಡ ಬಂದ್ಬಿಟ್ರು. ಈಗ ಅವ್ರು ಇಲ್ಲಿಂದ ದಾಟ್ಕೊಂಡು ಹೋಗ್ಬೇಕಂದ್ರೆ ಬೋಟ್ ಮುಖಾಂತರ ಕೂಡ ಹೋಗ್ಬೋದು ಆ ರೆಸ್ಟಿಂಗ್ ಏರಿಯಾಗೆ ಅಂತ ಹೇಳಿ ಅವ್ರು ಬೋಟ್ ನನ್ನೇ ತಗೊಂಡು 5 ಜನ ಕೂಡ ಬೋಟ್ ಎತ್ಕೊಂಡು ರೆಸ್ಟಿಂಗ್ ಏರಿಯಾಗೆ ಹೋಗ್ತಾರೆ. ಇಲ್ಲಿ ನಮ್ ಹೀರೋರ್ಗೆ ಇನ್ನೊಂದು ಶಾಕಿಂಗ್ ವಿಷಯ ಮತ್ತೆ ಇನ್ನೊಂದು ಖುಷಿ ತರೋ ವಿಷಯ ಏನಂತಂದ್ರೆ, ಇವಾಗವರೆಗೂ ಆ ರೆಸ್ಟಿಂಗ್ ಏರಿಯಾಗೆ ಒಂದು ಟೀಮ್ ಅವರು ಬಂದಿಲ್ಲ. ಫಸ್ಟ್ ಬಂದಿರೋದೇ ನಮ್ ಹೀರೋ ಅವ್ರ ಟೀಮು. ಸಖತ್ ಖುಷಿ ಆಗುತ್ತಲ್ವಾ ಈ ತರ ಆದಾಗ. ನಮ್ ಹೀರೋರ್ಗಂತೂ ಸಖತ್ ಸಂತೋಷ. ಈಗ ಅವ್ರು ಹೋಗ್ಬಿಟ್ಟು ಮೆಡಿಕಲ್ ಅಲ್ಲಿ ಅಂದ್ರೆ ಲಿಯೋನ ಕರ್ಕೊಂಡು ಹೋಗಿ ಹಾಸ್ಪಿಟಲ್ ಅಲ್ಲಿ ತೋರಿಸಿದಾಗ ಅವ್ರು ಹೇಳ್ತಾರೆ, ಇವ್ನಿಗೆ ಡಿಹೈಡ್ರೇಟ್ ಆಗಿ ತುಂಬಾ ಹೊತ್ತಾಗಿರೋದ್ರಿಂದ ಅವ್ನಿಗೆ ಕಂಪಲ್ಸರಿ ಐವಿ ಮಾಡ್ಲೇಬೇಕು ಅಂತ ಹೇಳ್ತಾರೆ. ಐವಿ ಮಾಡಕ್ ಹೋದ್ರೆ ಹತ್ತತ್ರ ಅವನು 4 ಅವರ್ ರೆಸ್ಟ್ ಎತ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಆದ್ರೆ ಲಿಯೋಗ್ ಇದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಬೇಡ ಅದೆಲ್ಲ ಏನು ಬೇಕಾಗಿಲ್ಲ, ಇದನ್ ಮುಗ್ದಿದ ತಕ್ಷಣ ನಮ್ಗೆ ನೆಕ್ಸ್ಟ್ ಕಯಾಕಿಂಗ್ ತಾನೆ, ನಾವ್ ಅದನ್ನ ಕಂಪ್ಲೀಟ್ ಮಾಡ್ಬಿಟ್ರೆ ರೇಸ್ ನ ವಿನ್ ಮಾಡ್ಬಿಡ್ತೀವಿ. ತುಂಬಾ ಕಷ್ಟಪಟ್ಟು ಇಷ್ಟೆಲ್ಲ ಲೆವೆಲ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದೀವಿ, ನನಗೋಸ್ಕರ ಈ ಕಾಂಪಿಟೇಷನ್ ನ ಸ್ಟಾಪ್ ಮಾಡ್ಬೇಡಿ, ನನ್ಗೆ ಐಬಿ ಎಲ್ಲ ಏನು ಬೇಡ, ನಾನು ಹೆಂಗಾದ್ರೂ ನೋವ್ನ ಮ್ಯಾನೇಜ್ ಮಾಡ್ಕೊಳ್ತೀನಿ, ನಾವು ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಣ ಅಂತಾನೆ ಹೇಳ್ತಾನೆ. ಆದ್ರೆ ನಮ್ ಹೀರೋ ಕೈಲಿ ಹೆಂಗಾಗತ್ತೆ, ನಮ್ ಟೀಮ್ ಮೆಂಬರ್ ಒಬ್ಬ ಈ ತರ ಆರೋಗ್ಯ ಕೆಟ್ಕೊಂಡ್ ಮಲಗಿದಾನೆ, ನೀನ್ ನಿನ್ಮೈನ ನೋಡ್ಕೋಬೇಡ ನಮ್ ಜೊತೆ ಬಾ ಅಂತ ಕರೆಯಕ್ಕಾಗತ್ತಾ? ಆದ್ರೆ ನಮ್ ಹೀರೋ ಒಪ್ಕೊಳ್ತಾ ಇಲ್ಲ, ಬೇಡ ನಾವ್ ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದಕ್ಕಿಂತ ನಿನ್ ಮೈಯೇ ನನಗ್ ಮುಖ್ಯ, ಫಸ್ಟ್ ನೀನ್ ಆರೋಗ್ಯವಾಗಿ ಹೊರಗಡೆ ಬಾ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿ ನಮ್ ಹೀರೋ ಅವ್ನಿಗೆ ಸಮಾಧಾನ ಮಾಡಿ ಐಬಿನು ಕೊಡಿಸ್ಬಿಡ್ತಾರೆ. ಈಗ ಅವನು ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ತಾನೆ. ಈ ಕಡೆ ನಮ್ ಹೀರೋ ಅವ್ರಿಗೆ ಕೂಡ 4 ಅವರ್ ಒಳ್ಳೆ ರೆಸ್ಟಿಂಗ್ ಟೈಮ್ ಅಲ್ವಾ, ಅವರು ರೆಸ್ಟ್ ಎತ್ಕೊಳ್ತಾನೆ ಇರ್ತಾರೆ. ಆ ಟೈಮಲ್ಲಿ ನಾಯಿನ ನೋಡಿದಾಗ ನಾಯಿ ಬೆನ್ ಮೇಲೆ ಏನೋ ಒಂದು ಗಾಯ ಆಗಿರುತ್ತೆ, ಅದು ಆಲ್ಮೋಸ್ಟ್ ಇನ್ಫೆಕ್ಷನ್ ಆಗೋ ಸ್ಟೇಜ್ ಅಲ್ಲಿ ಇರುತ್ತೆ. ಸರಿ ಹೆಂಗೋ ನಾಯಿಗೆ ಕೂಡ ಟ್ರೀಟ್ಮೆಂಟ್ ಕೊಡ್ಸ್ಬಿಡೋಣ ಅಂತ ನೋಡಿದ್ರೆ ಅಲ್ಲಿ ವೆಟರ್ನರಿ ಡಾಕ್ಟರ್ ಇಲ್ಲ. ಸರಿ ಆಯ್ತು ಮುಂದಕ್ಕೆ ನೋಡ್ಕೊಳ್ಳೋಣ ಬಿಡು ಅಂತ ನಮ್ ಹೀರೋ ಕೂಡ ಅದನ್ನ ಕೇರ್ ಮಾಡ್ಕೊಳ್ದೆ ಅಷ್ಟಾಗಿ ಬಿಟ್ಬಿಡ್ತಾನೆ. ಈಗ 4 ಅವರ್ಸ್ ಆದ್ಮೇಲೆನೆ ಆರ್ಥ್ರಿಕ್ಸ್ ಟೀಮ್ ಅವ್ರು ಅಲ್ಲಿಗೆ ಬರೋದು. ಅವ್ರು ಬಂದು ನಮ್ ಹೀರೋ ಅವ್ರನ್ನ ನೋಡ್ಬಿಟ್ಟು ಮತ್ತೆ ಗೆಲಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನಮಗ್ ಮುಂಚೆನೆ ಬಂದ್ಬಿಟ್ರಿ ಅಂತ ಕೇಳ್ಪಟ್ಟೆ, ಬಟ್ ಇನ್ನೂ ನೀವ್ ಇಲ್ಲೇ ಇದೀರಾ, ಈ ತರನೇ ಹೋದ್ರೆ ಅಷ್ಟೇ, ಆಮೇಲೆ ನಾವೀಗ ಕಯಾಕಿಂಗ್ ಮಾಡಕ್ಕೆ ಅಂತ ಮುಂದಕ್ಕೆ ಹೋಗ್ತಾ ಇದೀವಿ, ನೀವಂತೂ ಈ ಸತಿ ಸೋಲೋದ್ ಗ್ಯಾರಂಟಿನಿ ಅಂತ ಹೇಳ್ಬಿಟ್ಟು ನಮ್ ಹೀರೋಗೆ ಟೆನ್ಷನ್ ಮಾಡಿಸ್ಬಿಟ್ಟೆ ಹೋಗ್ತಾನೆ. ಆದ್ರೂ ನಮ್ ಹೀರೋ ಏನು ಟೆನ್ಷನ್ ಮಾಡ್ಕೊಂಡಿಲ್ಲ. ಈಗ ಅವ್ರು ಬಂದಿದ ತಕ್ಷಣ ಅಂದ್ರೆ ಅವರು ಟ್ರೆಕಿಂಗ್ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ ತಕ್ಷಣ ಕಯಾಕಿಂಗ್ ಹೋಗ್ತಾ ಇರೋದ್ರಿಂದ ಅವ್ರಿಗೆ ರೆಸ್ಟ್ ಇಲ್ಲ. ಬಟ್ ನಮ್ ಹೀರೋ ಟೀಮ್ ಮಾತ್ರ ಹತ್ತತ್ರ 4 ಅವರ್ ಚೆನ್ನಾಗಿ ರೆಸ್ಟ್ ಎತ್ಕೊಂಡಿದ್ದಾರೆ. ಸೊ ಅವ್ರಿಗೆ ಫ್ರೆಶ್ ಆಗಿ ಗೇಮ್ ನ ಸ್ಟಾರ್ಟ್ ಮಾಡಬಹುದು. ಆರ್ಥ್ರಿಕ್ಸ್ ಟೀಮ್ ಅವರು ಬಂದಿದ ತಕ್ಷಣ ಅವ್ರು ಹೋಗ್ತಾ ಇರೋದ್ರಿಂದ ಅವರು ಹುಟ್ಟ ಅಷ್ಟು ಸ್ಪೀಡ್ ಆಗಿ ಹಾಕಕ್ಕಾಗಲ್ಲ. ಬಟ್ ನಮ್ ಹೀರೋ ಸಕ್ಕದಾಗ ಹಾಕ್ಬೋದಲ್ವಾ, ಇನ್ನ ಎಲ್ಲರಿಗೂ ಸಖತ್ ಎನರ್ಜಿ ಇರುತ್ತೆ. ಇದನ್ನೇ ಮೋಟಿವೇಟ್ ಮಾಡಿ ನಮ್ ಹೀರೋ ಅವ್ರ ಟೀಮ್ ಗಲ್ಲ ಅಲ್ಲಿಂದ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಗ್ಯಾಪ್ ಅಲ್ಲಿ ಲಿಯೋ ಬಂದು ನಮ್ ಹೀರೋ ನಾಯಿ ಜೊತೆ ಇರೋ ಫೋಟೋನ ಎತ್ತಿ ಒಂದು ಸ್ಟೋರಿನೇ ಹಾಕಿರ್ತಾನೆ. ಅದು ಸೋಷಿಯಲ್ ಮೀಡಿಯಾನಲ್ಲಿ ಸಖತ್ ಟ್ರೆಂಡ್ ಆಗ್ಬಿಟ್ಟಿರುತ್ತೆ. ಈಗ ಆ ಫೋಟೋನೆಲ್ಲ ನಮ್ ಹೀರೋಯಿನ್ ಅಂದ್ರೆ ನಮ್ ಹೀರೋ ಅವ್ರ ವೈಫ್ ಮತ್ತೆ ಅವ್ರ ಮಗಳೆಲ್ಲ ನೋಡಿ ಸಖತ್ ಖುಷಿ ಪಟ್ಬಿಡ್ತಾರೆ. ಈಗ ಅವ್ರು ನೆಕ್ಸ್ಟ್ ಲೆವೆಲ್ ಸ್ಟಾರ್ಟ್ ಮಾಡಿದ್ರು. ಇದ್ರಲ್ಲಿ ಅವರು ಫಸ್ಟ್ 8 ಮೈಲ್ಸ್ ಬಂದು ಅಂದ್ರೆ 8 ಕಿಲೋಮೀಟರ್ಸ್ ಅವರು ನಡಿಬೇಕು. ಅದಾದ್ಮೇಲೆ 29 ಕಿಲೋಮೀಟರ್ಸ್ ಕಯಾಕಿಂಗ್ ಮಾಡ್ಬೇಕು. ಅದಾದ್ಮೇಲೆ ಮತ್ತೆ 2 ಕಿಲೋಮೀಟರ್ಸ್ ನಡ್ಕೊಂಡು ಹೋದ್ರೇನೆ ಅವರ ಫಿನಿಶಿಂಗ್ ಪಾಯಿಂಟ್ ಬರೋದು. ಸೊ ಹೆಂಗೋ ನಮ್ ಹೀರೋ ಅವ್ರ ಟೀಮ್ ಅವರು ಆ 8 ಮೈಲ್ಸ್ ಅಂದ್ರೆ 8 ಕಿಲೋಮೀಟರ್ಸ್ ನಡ್ಕೊಂಡು ಬಂದ್ಬಿಟ್ರು. ಈಗ ಅವರು ಕಯಾಕಿಂಗ್ ಮಾಡೋದಕ್ಕೆ ಬೋಟ್ ಹತ್ಬೇಕು. ಆ ಒಂದು ಬೋಟ್ ಅಲ್ಲಿ ಇಬ್ರು ಮಾತ್ರನೇ ಕುತ್ಕೊಳ್ಳಕ್ ಆಗೋದು. ಇವ್ರಿಗೆ ಟೋಟಲ್ 2 ಬೋಟ್ ಕೊಡ್ತಾರೆ. ಅದ್ರಲ್ಲಿ ನಾಯಿನ ಹತ್ಸಕ್ಕಾಗಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ಇಬ್ರು ಕುತ್ಕೊಳ್ಳೋದಕ್ ಮಾತ್ರನೇ ಬೋಟ್ ಅಲ್ಲಿ ಜಾಗ ಇರೋದು. ಪ್ಲಸ್ ಅವ್ರು ಹುಟ್ಟಾಕೋದಕ್ಕೆ ಕೈ ನಂಗೆ ಮೂವ್ ಮಾಡ್ತಾ ಇರಬೇಕು. ಆ ನಾಯಿ ಸೆಂಟ್ರಲ್ ನೀವು ಇಟ್ಕೊಂಡ್ರೆ ಕೂಡ ನಿಮ್ಗೆ ಅಷ್ಟು ಫ್ರೀ ಆಗಿ ಅದಾಗೋದಿಲ್ಲ. ಸೊ ನಾಯಿನ ಹತ್ಸಕ್ಕಾಗಲ್ಲ, ನಾಯಿನ ಇಲ್ಲೇ ಬಿಟ್ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಬಟ್ ನಮ್ ಹೀರೋಗಂತೂ ಮನ್ಸೇ ಕೇಳ್ತಾ ಇಲ್ಲ. ಅದನ್ನಲ್ಲಿ ಬಿಟ್ಬಿಟ್ಟು ಹೋಗಕ್ ಅವ್ನಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಹೆಂಗಾದ್ರೂ ಮಾಡಿ ಅದನ್ನ ಕರ್ಕೊಂಡು ಹೋಗ್ಬೇಕು ಅಂತ ಎಷ್ಟೋ ಕೇಳ್ತಾ ನೋಡ್ತಾನೆ. ಬಟ್ ಅಲ್ಲಿರೋರು ಅಲೋ ಮಾಡ್ತಾ ಇಲ್ಲ ನೀವು ಪ್ರಾಣಿಗಳನ್ನ ಕರ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ನಮ್ ಹೀರೋ ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ, ಅವನೇ ಹೋಗ್ಬಿಟ್ಟು ಆ ನಾಯಿ ಹತ್ರ ಹೇಳ್ತಾನೆ, ಆರ್ಥರ್ ಇಲ್ಲಿ ನೋಡು ನನ್ ಮಾತ್ನ ಕೇಳು, ನಾನ್ ಇವಾಗ ನಿನ್ನ ಸದ್ಯಕ್ಕೆ ಇಲ್ಲಿ ಬಿಟ್ಬಿಟ್ಟು ಹೋಗ್ತಾ ಇದೀನಿ, ಮತ್ತೆ ನಾನ್ ತಿರುಗ್ ಬಂದೇ ಬರ್ತೀನಿ, ನಿನ್ನೆಲ್ಲ ಕರ್ಕೊಂಡೇ ಹೋಗ್ತೀನಿ, ನೀನ್ ಇಲ್ಲೇ ವೇಟ್ ಮಾಡ್ತಾ ಇರು ಅಂತ ಆ ನಾಯಿಗೆ ಸಮಾಧಾನ ಮಾಡ್ಬಿಟ್ಟು ಅವರು ಬೋಟ್ ಹತ್ಕೊಳ್ತಾರೆ. ಹೀರೋ ಮತ್ತೆ ಲಿಯೋ ಒಂದು ಬೋಟು, ಚಿಕಾ ಮತ್ತೆ ಬೆಕಾ ಒಂದು ಬೋಟು ಅಂತ 2 ಬೋಟ್ ನ ಎತ್ಕೊಂಡು ಇವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ನಮ್ ಹೀರೋ ಅನ್ಕೊಂಡಿದ್ ತರನೇ ನಡೀತಾ ಇದೆ. ಎಷ್ಟೇ ಆರ್ಥ್ರಿಕ್ಸ್ ಟೀಮ್ ಮತ್ತೆ ಬೇರೆಯವ್ರ ಟೀಮ್ ಅವರೆಲ್ಲ ಬೋಟ್ ಎತ್ಕೊಂಡು ಹೋದ್ರೆ ಕೂಡ ಅವ್ರು ಬಂದಿದ ತಕ್ಷಣ ಈ ಕಯಾಕಿಂಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರಿಗೆ ಎನರ್ಜಿನೇ ಇಲ್ಲ, ಅವ್ರಿಗೆ ಹುಟ್ಟಾಕಕ್ಕೆ ಆಗ್ತಾ ಇಲ್ಲ. ಬಟ್ ನಮ್ ಹೀರೋ ಅವರು ಚೆನ್ನಾಗಿ ರೆಸ್ಟ್ ಎತ್ಕೊಂಡ್ ಬಂದಿರೋದ್ರಿಂದ ಸಖತ್ ಸ್ಪೀಡ್ ಆಗಿ ಹುಟ್ಟಾಕ್ತಾ ಇರ್ತಾರೆ. ಎಲ್ಲರನ್ನ ಬೀಟ್ ಮಾಡ್ಕೊಂಡು ಮುಂದ್ಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವ್ರಿಗಂತೂ ಫುಲ್ ಖುಷಿ. ಆದ್ರೆ ಈ ಕಡೆ ಆರ್ಥರ್ಗಂತೂ ನಮ್ ಹೀರೋನ ಬಿಟ್ಟು ಹೋಗೋದಕ್ಕೆ ಮನ್ಸೇ ಇಲ್ಲ. ಆ ಬೋಟ್ ಪಕ್ಕದಲ್ಲಿ ನೆಲ ಮೇಲೆ ಓಡೋಗ್ತಾ ಇರ್ತಾನೆ. ಎಷ್ಟು ದೂರ ಓಡೋಗ್ತಾನೆ ಪಾಪ. ಆದ್ರೆ ಒಂದ್ ಸ್ಟೇಜ್ ಅವ್ನಿಗೆ ಓಡಕ್ಕೆ ದಾರಿನೇ ಇಲ್ಲ. ಆದ್ರೆ ಆರ್ಥರ್ ಸ್ವಲ್ಪನೂ ಯೋಚನೆ ಮಾಡಿಲ್ಲ, ನೀರ್ಗೆ ಜಿಗದ್ ಬಿಟ್ಟ. ಯಾರ್ ಬಂದ್ರು ನನ್ನ ತಡೆಯಕ್ಕಾಗಲ್ಲ, ನಾನು ಬಾಸ್ ಹತ್ರ ಹೋಗ್ತೀನಿ ಅಂತ ಪಾಪ ಸ್ವಿಮ್ಮಿಂಗ್ ಓಡಕ್ಕೆ ಹೊರಟೋದ. ಹತ್ತತ್ರ 29 ಕಿಲೋಮೀಟರ್. ಅಷ್ಟು ಕಿಲೋಮೀಟರ್ ಅವ್ನ ಕೈಲಿ ಸ್ವಿಮ್ ಮಾಡಕ್ ಆಗುತ್ತಾ? ಒಂದಲ್ಲ ಒಂದ್ ಸ್ಟೇಜ್ಗೆ ಅವ್ನು ನಿಜವಾಗ್ಲೂ ನೀರಲ್ಲಿ ಮುಳುಗೆ ಹೋಗ್ತಾನೆ. ಆದ್ರೆ ಅವ್ನು ಸ್ವಲ್ಪನೂ
ಭಯ ಇಲ್ದೆ ಬೋಟ್ ನ ಚೇಸ್ ಮಾಡ್ಕೊಂಡು ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಈ ಕಡೆ ನಮ್ ಹೀರೋಗೂ ಮನ್ಸಿಲ್ಲ, ಅಯ್ಯೋ ಅವ್ನ ಬಿಟ್ಬಿಟ್ ಬಂದ್ಬಿಟ್ವಲ್ಲ ಅಂತಾನೆ ಯೋಚನೆ ಮಾಡ್ತಾ ಇರ್ತಾನೆ. ಆದ್ರೆ ಒಂದ್ ಲೆವೆಲ್ಗೆ ನಮ್ ಹೀರೋ ಕೂಡ ನೋಡ್ಬಿಟ್ಟ, ಏನೇ ಆಗೋಗ್ಲಿ, ಯಾವ್ದೇ ಒಂದು ಶಕ್ತಿ ಬಂಧನ ತಡೆದ್ರೆ ಕೂಡ ನಾನ್ ಈ ಸತಿ ಸುಮ್ನೆ ಇರೋದಿಲ್ಲ, ಏನಾದ್ರೂ ಮಾಡಿ ಆರ್ಥರ್ನ ಕಾಪಾಡ್ಲೇಬೇಕು. ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆಗ್ತೀವ ಬಿಡ್ತೀವ ಅನ್ನೋ ಕೂಡ ಮೈಂಡ್ ಅವ್ನಿಗೆ ಬಂದಿಲ್ಲ. ಅವ್ನ ಹೆಂಗಾದ್ರೂ ಮಾಡಿ ಕಾಪಾಡ್ಬೇಕು ಅಂತ ಬೋಟ್ ನ ತಿರ್ಗಿಸ್ತಾರೆ. ಇದಕ್ಕೆ ಲಿಯೋ ಕೂಡ ಒಪ್ಕೊಂತಾನೆ. ಈಗ ಆರ್ಥರ್ ಅಂತ ಒಬ್ಬ ಇಲ್ಲ ಅಂದಿದ್ರೆ ಲಿಯೋ ಅಂತ ಒಬ್ಬ ಇರ್ತಾನೆ ಇರ್ಲಿಲ್ವಲ್ಲ. ಅವ್ನ್ ಯಾವಾಗ ಬೆಟ್ಟದ ಮೇಲಿಂದ ಬಿದ್ದು ಸೊತ್ತೆ ಹೋಗ್ತಾ ಇದ್ದ. ಪಾಪ ಆರ್ಥರ್ ತಾನೆ ಅವ್ನ ಪ್ರಾಣನ ಕಾಪಾಡಿದ್ದು. ಅದಕ್ಕೋಸ್ಕರ ಲಿಯೋ ಕೂಡ ಒಪ್ಕೊಂಡು ಆ ಬೋಟ್ ನ ತಿರ್ಗಿಸ್ತಾರೆ. ಆದ್ರೆ ಕರೆಕ್ಟ್ ಆಗಿ ಇವ್ರು ಬೋಟ್ ತಿರ್ಸ್ಕೊಂಡ್ ಬರೋ ಟೈಮ್ ಅಲ್ಲೇ ಆರ್ಥರ್ ಕೂಡ ನೀರಲ್ಲಿ ಮುಳುಗ್ತಾ ಇರ್ತಾನೆ. ಎಷ್ಟು ದೂರ ಅಂತ ಪಾಪ ಅವನು ಸ್ವಿಮ್ ಮಾಡಕ್ಕಾಗತ್ತೆ, ನೀರಲ್ಲಿ ಮುಳುಗ್ತಾ ಇರ್ತಾನೆ. ನಮ್ ಹೀರೋನೇ ನೀರಿಗೆ ಜಿಗ್ದು ಆರ್ಥರ್ ನ ಕಾಪಾಡಿ ಬೋಟ್ ಹತ್ತಿಸ್ಕೊಳ್ತಾನೆ. ಹಿಂದ್ಗಡೆನೆ ಬೆಕ್ಕ ಮತ್ತೆ ಚಿಕ್ಕ ಕೂಡ ಬಂದ್ಬಿಡ್ತಾರೆ. ಈಗ ಅವ್ರು ಎಷ್ಟೇ ಅನ್ಕೊಂಡ್ರೆ ಕೂಡ ಆರ್ಥ್ರಿಕ್ಸ್ ಟೀಮ್ ನ ಬೀಟ್ ಮಾಡಕ್ಕಾಗಲ್ಲ. ಅವ್ರು ಆಲ್ರೆಡಿ ಮುಂದ್ಗಡೆ ಹೊರಟೋದ್ರು. ಆದ್ರೂನು ಕಾಂಪಿಟೇಷನ್ ಅಲ್ಲಿ ವಿನ್ ಆಗೋದೀಗ ನಮ್ ಹೀರೋ ಮೈಂಡ್ ಅಲ್ಲೇ ಇಲ್ಲ. ನಮ್ ಟೀಮ್ ಅಲ್ಲಿ ಒಂದ್ ಮೆಂಬರ್ ಆಗಿರೋ ಆರ್ಥರ್ ಅಂತಾನೆ ಅಂತ ಅನ್ಕೊಂಡು ಅವನನ್ನ ಕಾಪಾಡೋದಕ್ಕೆ ಅಂತ ಇಳಿದ್ ಬಿಟ್ರು. ಸೊ ಈಗ ಇವ್ರು ಸ್ವಲ್ಪ ಬೇಗ ಹುಟ್ಟಾಕಿದ್ರೆ ಕೂಡ ಫಸ್ಟ್ 3 ಪ್ಲೇಸ್ ಒಳಗಡೆ ನಾವು ಹೊಟ್ಟೋಗ್ಬೋದು ಅಂತ ಕಷ್ಟಪಟ್ಟು ಹುಟ್ಟಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೋ ಫೈನಲ್ ಆಗಿ ಕಯಾಕಿಂಗ್ ನ ಮುಗಿಸ್ಬಿಟ್ರು. ಇನ್ ಲಾಸ್ಟ್ 2 ಮೈಲ್ಸ್ ಬಂದು ಅವರು ನಡ್ಕೊಂಡು ಹೋಗ್ಬೇಕು ಅಥವಾ ಓಡೋಗ್ಬೇಕಲ್ವಾ. ಈಗ ಅದೇ ತರ ಇಳಿದು ನಡ್ಕೊಂಡು ಓಡೋಗ್ತಾ ಇರ್ತಾರೆ. ಅವ್ರ ಮುಂದ್ಗಡೆನೆ ಆರ್ಥರ್ ಕೂಡ ಓಡೋಗ್ತಾ ಇರ್ತಾನೆ. ಅವ್ರ ಹತ್ರ ಹೋಗ್ತಾ ಇರ್ಬೇಕಾದ್ರೆ ತೋರಿಸ್ತಾರೆ ನೋಡಿ, ಹೀರೋ ಬಂದು ಆರ್ಥರ್ ನ ಕಾಪಾಡದ್ನಲ್ಲ, ಅವ್ನ ಜೊತೆಗೆ ಅದು ಕೂಡ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳಿ ಪ್ರತಿ ಒಂದನ್ನ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿ ನಮ್ ಹೀರೋನ ಬೇರೆ ಲೆವೆಲ್ಗೆ ಎಲ್ಲರೂ ಕೊಂಡಾಡ್ತಾ ಇರ್ತಾರೆ. ಇದನ್ನ ನೋಡಿ ಅವ್ರ ಹೆಂಡತಿ ಕೂಡ ಒಂದ್ ಕಡೆ ಫುಲ್ ಸಂತೋಷ. ಹೆಂಗೋ ಹತ್ರ ಓಡ್ ಬಂದಿರೋ ನಮ್ ಹೀರೋ ಅವ್ರ ಟೀಮ್ ಕೂಡ ಫಿನಿಶಿಂಗ್ ಲೈನ್ ನ ಟಚ್ ಮಾಡ್ಬಿಟ್ರು. ಅವ್ರೀಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಬಂದಿದ್ದಾರೆ. ಫೈನಲ್ ಆಗಿ ಅವ್ರಿಗೆ ಕಾಂಪಿಟೇಷನ್ ಅಲ್ಲಿ ವಿನ್ ಆದ್ರ ಇಲ್ವಾ ಅಂತಲ್ಲ ಇರೋದು, ಜನಗಳನ್ನ ಮನಸ್ಸಿ ಎಷ್ಟು ಗೆದ್ದಿದ್ದಾರೆ ಅಂತ ಇಂಪಾರ್ಟೆಂಟ್. ನಮ್ ಹೀರೋ ನಾಯಿಗೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟ ಅಂತ ಹೇಳಿ ಪ್ರತಿಯೊಬ್ರು ನೋಡಿ ಇವ್ರನ್ನ ಕೊಂಡಾಡ್ತಾ ಇರ್ತಾರೆ. ನಮ್ ಹೀರೋಗ್ ಅದೇ ಅರ್ಧ ಸಂತೋಷ. ಆದ್ರೆ ಈ ಸಂತೋಷ ತುಂಬಾ ಹೊತ್ತು ಇರೋದಿಲ್ಲ. ಏನಂತ ನೋಡಿದ್ರೆ ಇಷ್ಟೊತ್ತು ಕಾಡು ಮೇಡು ಮಳೆ ಅಂತ ಕೂಡ ನೋಡಿದೆ ಆರ್ಥರ್ ಎಷ್ಟೆಲ್ಲಾ ಕಷ್ಟಪಟ್ಟು ಇವ್ರ ಜೊತೆ ಬಂದ, ಎಷ್ಟು ಜೋಶಲ್ಲಿದ್ದ. ಬಟ್ ಈ ಫಿನಿಶಿಂಗ್ ಲೈನ್ ಟಚ್ ಮಾಡಿದ್ಮೇಲೆ ಅವ್ನಿಗೆ ಏನಾಯ್ತು ಅಂತ ಗೊತ್ತಿಲ್ಲ. ಪಾಪ ಜ್ಞಾನ ತಪ್ಪಿ ಕೆಳಗಡೆ ಬಿದ್ದೇ ಬಿಟ್ಟ. ನಮ್ ಹೀರೋಗಂತೂ ಏನ್ ಅರ್ಥ ಆಗ್ತಿಲ್ಲ. ಏನೋ ಆಯ್ತು, ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ದೂರ ಬಂದೆಲ್ಲೋ, ಇವಾಗ ಏನೋ ಆಯ್ತು ಅಂತ ಹೇಳಿ ಅಲ್ಲೇ ಲೋಕಲ್ ಅಲ್ಲಿ ಇರೋ ವೆಟರ್ನರಿ ಹಾಸ್ಪಿಟಲ್ ಗೆ ಎತ್ಕೊಂಡೋಗಿ ಅವ್ನಿಗೆ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ನಿಗೊಂದು ಗಾಯ ಆಗಿತ್ತಲ್ಲ, ಅದು ಬಂದು ಇನ್ಫೆಕ್ಟ್ ಆಗಿ ತುಂಬಾನೇ ಸೀರಿಯಸ್ ಕಂಡೀಷನ್ ಆಗ್ಬಿಟ್ಟಿದೆ. ನಾವ್ ಅದನ್ನ ಆಪರೇಷನ್ ಮಾಡಿನೇ ತೆಗಿಬೇಕು. ಅದಕ್ ಬೇಕಾಗಿರೋ ಫೆಸಿಲಿಟಿ ಈ ಹಾಸ್ಪಿಟಲ್ ಅಲ್ಲಿ ಇಲ್ಲ, ನೀವೆಲ್ಲಾದ್ರೂ ದೂರ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಡ್ತಾರೆ. ಅದ್ರಲ್ಲೂ ಆರ್ಥರ್ ಬದುಕೋ ಚಾನ್ಸ್ ತುಂಬಾ ಕಡಿಮೆ ಅಂತ ಬೇರೆ ಹೇಳ್ಬಿಡ್ತಾರೆ. ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಪಾಪ ಸಖತ್ ಬೇಜಾರಾಗ್ಬಿಡ್ತಾನೆ. ಕಾಪಾಡ್ಬೇಕಾಗಿರೋ ಡಾಕ್ಟರ್ಸ್ ನೀವೇ ಈ ತರ ಹೇಳಿದ್ರೆ ಪಾಪ ಅವನೇನ್ ಮಾಡ್ತಾನೆ, ಏನಾದ್ರೂ ಮಾಡ್ರೋ, ಏನಾದ್ರೂ ಮಾಡಿ ಕಾಪಾಡ್ರು ಅಂತ ಎಷ್ಟೋ ಕೇಳ್ತಾನೆ. ಬಟ್ ಡಾಕ್ಟರ್ಸ್ ಅಂತೂ ಇಲ್ಲ, ನಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ಕೈಯೇ ಎತ್ಬಿಟ್ರು. ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ದೆ ಹೀರೋಯಿನ್ ಗೆ ಕಾಲ್ ಮಾಡ್ತಾನೆ. ಆರ್ಥರ್ ಅಂತ ನೀನ್ ಆಲ್ಮೋಸ್ಟ್ ನೋಡಿರ್ತೀಯಲ್ಲಮ್ಮ, ಅವ್ನ್ಗೆ ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲಿ ಟ್ರೀಟ್ಮೆಂಟ್ ಕೊಡಕ್ ಆಗಲ್ವಂತೆ, ಸೈಲೆಂಟ್ ಆಗಿ ನಾನು ಅವನನ್ನ ಅಮೆರಿಕಾ ಕರ್ಕೊಂಡ್ ಬಂದ್ಬಿಡ್ಲಾ, ನೀನೇನ್ ಹೇಳ್ತೀಯ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಏನೋ ಇದೆಲ್ಲ ಕೇಳ್ಬೇಕಾಗಿರೋ ವಿಷಯನೇನೋ, ನೀನ್ ಏನ್ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನ್ ಸ್ವಲ್ಪನೇ ಯೋಚನೆ ಮಾಡ್ಬೇಡ, ನೀನ್ ಕರ್ಕೊಂಡ್ ಬರೋದಕ್ಕೆ ಮುಂದೆ ಬಾ. ಆದ್ರೆ ನಮ್ ಜೊತೆ ಬರೋದಕ್ಕೆ ಆರ್ಥರ್ಗೆ ಇಷ್ಟನಾ ಇಲ್ವಾ ಅಂತ ನೀನ್ ಅವನನ್ನೇ ಕೇಳು. ಅವ್ನ ಅಷ್ಟೆಲ್ಲಾ ಕಷ್ಟಪಟ್ಟು ನಮ್ ಜೊತೆ ಬರ್ಬೇಕಲ್ವಾ, ಬರ್ತಾನ ಇಲ್ವಾ ಅಂತ ಕೇಳು ಅಂದಿದ ತಕ್ಷಣ ನಮ್ ಹೀರೋ ಕೂಡ ತುಂಬಾ ಥ್ಯಾಂಕ್ಸ್ ಕಣೆ ಅಂತ ಹೇಳ್ಬಿಟ್ಟು ಹೋಗಿ ಈಗ ಆರ್ಥರ್ ಹತ್ರ ಮಾತಾಡ್ತಾನೆ. ಆರ್ಥರ್ ನೀನು ನನ್ ಜೊತೆ ಬರ್ತೀಯಾ ಅಥವಾ ಇಲ್ಲೇ ಇರ್ತೀಯ ಅಂತ ಕೇಳಿದಾಗ ನಾ ಏನು ಮಾತಾಡಲ್ಲ, ಸೈಲೆಂಟ್ ಆಗಿ ಅವ್ನ ಕೈನ ಎತ್ತಿ ನಮ್ ಹೀರೋ ಕೈ ಮೇಲೆ ಹಾಕ್ತಾನೆ. ಅದಕ್ಕೆ ಅರ್ಥ ನಾನ್ ನಿನ್ ಜೊತೆ ಬರ್ತೀನಿ ಅಂತ ತಾನೆ. ಸೊ ಎಷ್ಟೇ ಕಷ್ಟ ಆದ್ರೂ ಕೂಡ ನಮ್ ಹೀರೋ ಇಲ್ಲಿಂದ ನಾಯಿನ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡೇ ಮಾಡ್ಬಿಟ್ಟ. ಅದಾದ್ಮೇಲೆ ಅವತ್ತು ನೈಟ್ ಒಂದು ಹೋಟೆಲ್ ಅಲ್ಲಿ ಸ್ಟೇ ಮಾಡ್ಬೇಕು ಅಂತ ಹೋದ್ರೆ ಆರ್ಥರ್ ಹೋಟೆಲ್ ಒಳಗಡೆ ಹೋಗ್ತಾನೆ ಇಲ್ಲ. ಯಾಕಂದ್ರೆ ಅವ್ನು ಇದೇ ಊರಲ್ಲಿ ಇಷ್ಟು ವರ್ಷದಿಂದ ಇದ್ನಲ್ಲ, ಯಾವ ಜಾಗಕ್ಕೆ ಹೋದ್ರೆ ಕೂಡ ಎಲ್ಲರೂ ಅವನನ್ನ ಹೊಡೆದು ಓಡಿಸ್ತಾ ಇದ್ರು. ಇವಾಗ ಇತ್ರ ಹೋಟೆಲ್ ಒಳಗಡೆ ಬಾ ಅಂತ ಹೇಳಿದ್ರೆ ಅವ್ನು ಹೋಗ್ತಾನ. ಸೊ ಹೋಗಕ್ಕೆ ರೆಡಿ ಆಗಿಲ್ಲ. ಅದಕ್ಕಾಗಿ ನಮ್ ಹೀರೋ ಆ ನಾಯಿ ಜೊತೆನೆ ಸೇರಿ ರೋಡ್ ಅಲ್ಲೇ ಕೂಡ ಮಲಗಿರ್ತಾನೆ. ನೆಕ್ಸ್ಟ್ ಡೇ ಬೆಳಗ್ಗೆನೆ ನಮ್ ಲಿಯೋ ಬಂದು ಹೀರೋನ ಎಬ್ಬಿಸ್ತಾನೆ. ಟೈಮ್ ಆಯ್ತ್ಕೊಂಡ ಬಾರೋ ಏರ್ಪೋರ್ಟ್ ಹೋಗೋಣ ಅಂತ. ನಮ್ ಹೀರೋ ಮತ್ತೆ ಲಿಯೋ ಕೂಡ ಏರ್ಪೋರ್ಟ್ ಗೆ ಬರ್ತಾರೆ. ಬಂದ್ ನೋಡಿದ್ರೆ ಅಲ್ಲಿ ರಿಪೋರ್ಟರ್ಸ್ ಜನ ಅಂತೂ ಸಖತ್ ಖುಷಿಯಾಗಿ ನಮ್ ಹೀರೋನ ಒಳಗಡೆ ವೆಲ್ಕಮ್ ಮಾಡ್ತಾ ಇರ್ತಾರೆ. ನಮ್ ಹೀರೋಗೆ ಸಖತ್ ಶಾಕಿಂಗ್, ಏನಪ್ಪಾ ಇದು ಅಂತ. ಆಕ್ಚುಲಿ ಅವರೆಲ್ಲಾನು ಆರ್ಥ್ರಿಕ್ಸ್ ನ ನೋಡಕ್ಕೆ ಅಂತ ಬಂದಿರೋದು. ಅಂದ್ರೆ ಆರ್ಥ್ರಿಕ್ಸ್ ಟೀಮ್ ಕ್ಯಾಪ್ಟನ್ ಇರ್ತಾನಲ್ಲ ಡೆಕನ್, ಅವ್ರ ತಾನೇ ವಿನ್ ಆಗಿರೋದು. ಅವ್ರ ಬಗ್ಗೆ ರಿಪೋರ್ಟ್ ಬರಿಬೇಕು ಅಂತ ಬಂದಿರೋದು. ಪ್ಲಸ್ ನಮ್ ಹೀರೋ ಕೂಡ ಈ ತರ ಒಂದು ಸಾಹಸ ಮಾಡಿದಾನೆ ಅಂತ ಗೊತ್ತಾಯ್ತಲ್ವಾ, ಅವನ್ ಬಗ್ಗೆ ಕೂಡ ಎಲ್ಲಾ ವಿಚಾರ ತಿಳ್ಕೊಬೇಕು ಅಂತ ಬಂದಿರೋದು. ತಿಳ್ಕೊಳ್ಳೋದಕ್ಕಿಂತ ಮುಖ್ಯ ನಮ್ ಹೀರೋ ಬಂದು ಈಗ ಆರ್ಥರ್ ನ ಇಲ್ಲಿಂದ ಅಮೆರಿಕಾ ಕರ್ಕೊಂಡು ಹೋಗ್ಬೇಕಲ್ಲ, ಏರ್ಪೋರ್ಟ್ ಅಲ್ಲೇ ನಾಯಿನ ಒಳಗಡೆ ಬಿಡಲ್ಲ ಅಂತ ಹೇಳಿ ಏನಾದ್ರು ಪ್ರಾಬ್ಲಮ್ ಮಾಡ್ತಾರೆ ಅಂತ ಅವನಿಗೆ ಸಪೋರ್ಟಿವ್ ಆಗಿ ಇಷ್ಟು ರಿಪೋರ್ಟರ್ಸ್ ಎಲ್ಲ ಬಂದಿರೋದು. ಇಷ್ಟೊಂದ್ ಜನ ಇಷ್ಟೆಲ್ಲ ಹೇಳ್ತಾ ಇದ್ರೆ ಇನ್ ಅವ್ರ ಕೇಳಿ ಮಾತ್ರ ಏನ್ ಮಾಡಕ್ಕಾಗತ್ತೆ. ಸರಿ ಆಯ್ತು, ನೀವು ನಾಯಿನ ಕರ್ಕೊಂಡು ಹೋಗ್ಬೋದು ಅಂತ ಅಲೌ ಕೂಡ ಮಾಡ್ಬಿಡ್ತಾರೆ. ಆದ್ರೆ ಹೀರೋ ಜೊತೆ ಫ್ಲೈಟ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ನಾಟ್ ಅಲೌಡ್. ಸಪರೇಟ್ ಆಗಿ ಅವನನ್ನ ಕೇಜಲ್ ಹಾಕಿ ಕಳಿಸ್ಬೇಕು ಅಂತಾನೆ ಹೇಳ್ತಾರೆ. ಬಟ್ ಹೀರೋ ತುಂಬಾ ಕೇಳ್ತಾನೆ, ಇಲ್ಲ ಅವ್ನಿಗೆ ಗಾಯ ಆಗಿದೆ, ಅವ್ನಿಗೆ ಮೈ ಹುಷಾರಿಲ್ಲ, ಆತರ ಕೇಜಲ್ ಹಾಕ್ಬೇಡಿ ಅಂತ. ಆದ್ರೂ ಅವರೆಲ್ಲ ಒಪ್ಕೊಳ್ತಾ ಇಲ್ಲ. ನಿಮ್ಗೆ ಇಲ್ಲಿವರೆಗೂ ಪರ್ಮಿಷನ್ ಕೊಟ್ಟಿರೋದೇ ಹೆಚ್ಚು, ಅದನ್ನು ಬಿಟ್ಟು ನೀವು ನಿಮ್ ಜೊತೆನೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಫ್ಲೈಟ್ ಅಲ್ಲಿ ಕೂರ್ಸ್ಕೋಬೇಕು ಅಂತಂದ್ರೆ ಆಗಲ್ಲ ಅಂತ ಹೇಳ್ತಾರೆ. ಬೇರೆ ದಾರಿ ಇಲ್ದೆ ನಮ್ ಹೀರೋ ಕೂಡ ಆರ್ಥರ್ಗೆ ಸ್ವಲ್ಪ ಸಮಾಧಾನ ಮಾಡಿ ಕೇಜ್ ಒಳಗಡೆ ಕಳ್ಸಿ ಹೆಂಗೋ ಫ್ಲೈಟ್ ನ ಕೂಡ ಹತ್ತಿಸ್ತಾರೆ. ಇವ್ರು ಅನ್ಕೊಂಡಿರ್ತಾರೇನೆ ಅಮೆರಿಕನು ಬಂದು ರೀಚ್ ಆದ್ರು. ಇಲ್ಲೂ ಕೂಡ ಅಷ್ಟೇ ನಮ್ ಹೀರೋನ ವೆಲ್ಕಮ್ ಮಾಡೋದಕ್ಕೆ ತುಂಬಾ ಜನ ತುಂಬಾ ಕ್ಲಾಪ್ಸ್ ಹೊಡ್ಕೊಂಡು ಏರ್ಪೋರ್ಟ್ ಹೊರಗಡೆನೆ ತುಂಬಾ ಈಗರಾಗಿ ವೇಟ್ ಮಾಡ್ತಾ ಇರ್ತಾರೆ. ನಮ್ ಹೀರೋ ಕೂಡ ಚಿಕ್ಕ ಮಗುನ ಎತ್ಕೊಂಡ್ ಬಂದಂಗೆ ಆರ್ಥರ್ನ ಎತ್ಕೊಂಡ್ ಬರ್ತಾರೆ. ಹೇಳ್ಬೇಕಂದ್ರೆ ಹೀರೋ ಅವ್ರ ವೈಫ್ ಕೂಡ ಒಂದು ದೊಡ್ಡ ವೆಟರ್ನರಿ ಡಾಕ್ಟರ್ ನ ಅಲ್ಲಿ ಏರ್ಪೋರ್ಟ್ ಗೆ ಕರ್ಕೊಂಡ್ ಬಂದಿರ್ತಾರೆ. ನಮ್ ಹೀರೋ ಬಂದಿದ ತಕ್ಷಣ ಸ್ವಲ್ಪನೂ ತಡ ಮಾಡಿಲ್ಲ. ಫಸ್ಟ್ ಆರ್ಥರ್ನ ಕರ್ಕೊಂಡೋಗಿ ಹಾಸ್ಪಿಟಲ್ ಹಾಕಿ ಅವ್ನಿಗೆ ಟ್ರೀಟ್ಮೆಂಟ್
ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಈ ತರ ಹೊರಗಡೆ ಕೂತಿರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ನೀನ್ ಆರ್ಥರ್ ನ ಕಾಪಾಡಿರೋ ವಿಧ, ಆರ್ಥರ್ ನಿಮ್ ಜೊತೆ ಬಂದಿರೋದು ಪ್ರತಿ ಒಂದನ್ನ ಕೂಡ ಸೋಷಿಯಲ್ ಮೀಡಿಯಾನಲ್ಲಿ ಹಾಕಿದ್ದಾರೆ ಕಣೋ, ನೀನ್ ಎಷ್ಟು ಫೇಮಸ್ ಆಗಿದ್ಯಾ ಗೊತ್ತಾ ಅಂತ ಹೇಳ್ತಾ ಇರ್ತಾರೆ. ಅಷ್ಟೇ ಅಲ್ಲ, ಆರ್ಥರ್ಗೆ ಮೈ ಹುಷಾರಿಲ್ಲ ಅಂತ ಹೇಳಿ ತುಂಬಾ ಜನ ಪ್ರಪಂಚದ ಮೂಲೆ ಮೂಲೆಯಿಂದ ಕೂಡ ನಮ್ಮ ಅಕೌಂಟ್ ಗೆ ಅಮೌಂಟ್ ಎಲ್ಲ ಕಳಿಸ್ತಾ ಇದಾರೆ ಕಣೋ, ಅವ್ನ್ ಟ್ರೀಟ್ಮೆಂಟ್ ಗೋಸ್ಕರ ಅಂತ ತುಂಬಾ ಖುಷಿಯಿಂದ ಹೇಳ್ತಾಳೆ. ಈ ಗುಡ್ ನ್ಯೂಸ್ ಜೊತೆನೆ ನಮ್ ಹೀರೋಯಿನ್ ಅವಳು ಮತ್ತೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಇನ್ನೊಂದು ಗುಡ್ ನ್ಯೂಸ್ ನ ಕೂಡ ಹೇಳ್ತಾಳೆ. ನಮ್ ಹೀರೋಗಂತೂ ಫುಲ್ ಸಂತೋಷ. ಈ ಗ್ಯಾಪ್ ಅಲ್ಲ ಡಾಕ್ಟರ್ ಓಡ್ ಬಂದು ಒಂದ್ ನಿಮಿಷ ಬೇಗ ಬನ್ನಿ ಅಂತ ಕರೀತಾರೆ. ಒಳಗಡೆ ಹೋಗಿ ನೋಡಿದ್ರೆ ಪಾಪ ಆರ್ಥರ್ ಸಾವ ಬದ್ಕ ಅಂತ ಬಿದ್ದಿರ್ತಾನೆ. ನಮ್ ಹೀರೋಗಂತೂ ಪಾಪ ತುಂಬಾ ಬೇಜಾರಾಗ್ಬಿಡತ್ತೆ. ಅವನು ಹೋಗಿ ಆರ್ಥರ್ ಪಕ್ಕದಲ್ಲೇ ಮಲ್ಕೊಂಡ್ ಹೇಳ್ತಾನೆ, ಏಯ್ ನೀನೊಬ್ಬ ಕಿಂಗ್ ಕಣೋ, ನೀನ್ ಈ ತರ ಬಿದ್ದಿದ್ಯಾ, ಇದೆಲ್ಲ ನಿನ್ಗೆ ಕರೆಕ್ಟ್ ಅನ್ಸ್ತಾ ಇದ್ಯಾ ಕಣೋ, ಎಂತ ಒಂದು ಕಾಡು ಮೇಡೆಲ್ಲ ಹತ್ತಿದ್ಯಾ, ನಮ್ಮೆಲ್ಲ ಎಷ್ಟು ಕಷ್ಟಪಟ್ಟು ಮಾಡಿರೋ ಸ್ಟಂಟ್ ಅಲ್ಲ ನೀನು ಅಷ್ಟು ಈಸಿಯಾಗಿ ಮಾಡ್ಕೊಂಡು ಇಷ್ಟು ದೂರ ಬಂದಿದ್ಯಾ ಕಣೋ, ಇದಕ್ ಮೇಲೆ ದಯವಿಟ್ಟು ನೀನ್ ನನ್ ಕೈ ಬಿಟ್ಬಿಡ್ಬೇಡ, ನೀನ್ ಯಾವತ್ತಿಗೂ ನನ್ ಜೊತೆ ಇರ್ಬೇಕು ಅಂತ ನಾನು ಆಸೆ ಪಡ್ತಾ ಇದೀನಿ. ಅಷ್ಟೇ ಅಲ್ಲ, ನಿನ್ ಜೊತೆ ಆಡ್ಕೊಳಕ್ ಇನ್ನೊಬ್ಬ ಚಿಕ್ಕ ತಮ್ಮ ಕೂಡ ಬರ್ತಾ ಇದ್ದಾನೆ ಕಣೋ, ಇದನ್ನೆಲ್ಲ ನೀನ್ ನೋಡಕ್ ಆಸೆ ಇಲ್ವಾ, ನೀನ್ ನಮ್ ಜೊತೆ ಬರೋದಿಲ್ವಾ ಅಂತ ತುಂಬಾನೇ ಪ್ರೀತಿಯಿಂದ ಮಾತಾಡ್ತಾನೆ. ಇಲ್ಲಿ ಹಂಗೆ ಕಟ್ ಮಾಡಿ ಈಗ ಒಂದು 18 ಮಂತ್ಸ್ ಆದ್ಮೇಲೆ ತೋರಿಸ್ತಾರೆ. ನಮ್ ಹೀರೋ ಹಂಗೆ ಜಾಗಿಂಗ್ ಮಾಡ್ಕೊಂಡ್ ಬರ್ತಾ ಇದ್ರೆ ಸಖತ್ ಮಾಸಾಗಿ ಆರ್ಥರ್ ಕೂಡ ಅವ್ನ ಹಿಂದ್ಗಡೆನೆ ಓಡ್ ಬರ್ತಾ ಇರ್ತಾನೆ. ಅವ್ನ್ಗಂತ ಈಗ ಮೈಯೆಲ್ಲ ಹುಷಾರಾಗೋಯ್ತು, ಅವ್ನ್ ಸಖತ್ ಆರೋಗ್ಯವಾಗಿರ್ತಾನೆ, ಸಖತ್ ಖುಷಿಯಾಗಿರ್ತಾನೆ. ಇದನ್ನೆಲ್ಲ ನೋಡಿದ್ರೆ ನಮ್ಗೆ ಸಖತ್ ಸಂತೋಷ ಆಗತ್ತಲ್ವಾ. ಅದ್ರಲ್ಲೂ 18 ತಿಂಗಳ ಅಂತಂದ್ರೆ ನಮ್ ಹೀರೋಯಿನ್ಗೆ ಮತ್ತೆ ಮಗು ಕೂಡ ಹುಟ್ಟಿರತ್ತಲ್ವಾ. ಆ ಚಿಕ್ಕ ಮಗು ಜೊತೆ ಇವರೆಲ್ಲ ಫ್ಯಾಮಿಲಿಯಾಗಿ ತುಂಬಾ ಸಂತೋಷವಾಗಿರ್ತಾರೆ. ಇವ್ರ ಜೊತೆನೆ ಆರ್ಥರ್ ಕೂಡ ಇರುತ್ತೆ. ಹೇಳ್ಬೇಕಂದ್ರೆ ನಮ್ ಹೀರೋ ಕೊಟ್ಟಿರೋ ಧೈರ್ಯದಿಂದಾನೇ ಇವತ್ತು ಆರ್ಥರ್ ಬದುಕಿದಾನೆ ಅಂತಾನೆ ಹೇಳ್ಬೋದು. ಸಖತ್ ಸಂತೋಷ ಆಗತ್ತೆ ಇದನ್ನೆಲ್ಲ ನೋಡಿದ್ರೆ. ಇದೆಲ್ಲ ಆದ್ಮೇಲೆ ಫೈನಲ್ ಆಗಿ ನಮ್ ಹೀರೋ ಆಲ್ರೆಡಿ ಹೇಳಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲೇ ಆ ಸ್ಪಾನ್ಸರ್ಸ್ ಗೆಲ್ಲ, ನನ್ ಕೈಲಿ ಆಗ್ದವನು ಅಂತ ನೀವ್ ಹೇಳಿದ್ರಲ್ಲ, ಆದ್ರೆ ನಿಮ್ಮ ಆಫೀಸ್ ಅಲ್ಲಿ ನಿಮ್ಮ ಆಡಿಟೋರಿಯಂ ಮಧ್ಯದಲ್ಲಿ ನನ್ನ ಫೋಟೋನ ನಾನು ಆಗದಿರೋ ತರ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರೇ ನಾನು ತೆಗೆದು ಬಿಡ್ತೀನಿ, ನನ್ನ ಅಪ್ಪನಿಗೆ ಹುಟ್ಟಿಲ್ಲ ಅಂತ ಒಂದು ವಾರ್ನಿಂಗ್ ನ ಕೊಟ್ಟಿದ್ದಲ್ಲ. ಈಗ ಅದೇ ತರನೇ ಇವರು ರೇಸ್ ನ ಫಿನಿಶ್ ಮಾಡ್ಬೇಕಾದ್ರೆ ಫೈನಲ್ ಆಗಿ ಓಡ್ ಬಂದಿರ್ತಾರಲ್ಲ, ಆಗ ಫೋಟೋ ತೆಗ್ದಿರ್ತಾರಲ್ಲ, ಈ 4 ಜೊತೆ ಆರ್ಥರ್ ಕೂಡ ಇರ್ತಾರೆ. ಅದ್ರ ಒಂದು ದೊಡ್ಡ ಫೋಟೋನ ಆ ಸ್ಪಾನ್ಸರ್ಸ್ ಆಫೀಸ್ ಅಲ್ಲಿ ಸೆಂಟರ್ ಅಲ್ಲಿ ಹಾಕಿರ್ತಾರೆ. ಇದೆಲ್ಲ ತೋರ್ಸ್ಕೊಂಡೆ ಫೈನಲ್ ಆಗಿ ರಿಯಲ್ ಹೀರೋ ಅಂದ್ರೆ ಇದೊಂದು ರಿಯಲ್ ಸ್ಟೋರಿ ಅಂತ ಹೇಳಿದ್ವಲ್ಲ, ಸೊ ರಿಯಲ್ ಫೋಟೋಸ್ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿರೋನು ಮತ್ತೆ ಆರ್ಥರ್ ಅನ್ನೋ ಆ ನಾಯಿ, ಅವ್ರ ಟೀಮ್ ಅವರು, ಅವ್ರ ಫ್ಯಾಮಿಲಿ ಅವರು, ಪ್ರತಿಯೊಂದು ಫೋಟೋಸ್ ನೆಲ್ಲ ತೋರಿಸಿ ಇವತ್ವರೆಗೂ ಆರ್ಥರ್ ಕೂಡ ಅವ್ರ ಫ್ಯಾಮಿಲಿ ಜೊತೆನೆ ಸೇರ್ಕೊಂಡು ತುಂಬಾನೇ ಸಂತೋಷವಾಗಿದ್ದಾನೆ ಅಂತ ಒಂದು ಫೀಲ್ ಗುಡ್ ಎಂಡಿಂಗ್ ಇಂದ ಈ ಮೂವಿ ಕೂಡ ಮುಗಿತಾ ಇದೆ. ತುಂಬಾನೇ ಚೆನ್ನಾಗಿತ್ತು, ತುಂಬಾನೇ ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂಡಿದೀನಿ. ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಈ ಟೈಮಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಾನು ಎಷ್ಟು ಇಷ್ಟಪಟ್ಟು ಹೇಳಿದೀನಿ ಅಂತ. ನಿಮ್ಗೆಲ್ಲ ಕೂಡ ಈ ಮೂವಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಈ ತರ ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.